ನಮಸ್ತೆ, ನನ್ನ ಹೆಸರು ಶಾಂತ ಅಂದ್ಬಿಟ್ಟು. ಇವಾಗ ಹಳ್ಳಿಕಾರ್ ಒಡೆ ಅಂತ ಏನು ಗಿಫ್ಟ್ ತಗೊಂಡಿರಲ್ಲ ಒಟ್ಟೂರು ಸಂತೋಷರು, ಅವರು ಈ ಮಟ್ಟಕ್ಕೆ ಬರಬೇಕಂದ್ರೆ ಕಾರಣ ಒಂದು ಓರಿನ ಮುಂದಿಟ್ಕೊಂಡು ಅವರು ಹೆಸರು ಮಾಡ್ಕೊಂಡಿರೋದು. ಅವರು ಇದು ಬೋರೇಗೌಡ್ರ ಮಳವಳ್ಳಿ ಬೋರೇಗೌಡ್ರ ಹತ್ರ ಕೃಷ್ಣ ಓರಿ ಅಂತಿದೆ. ಅದನ್ನು ಹೆಸರು ಹಾಳು ಮಾಡ್ಬೇಕಂತ ಇವನ ಹೆಸರು ಮಾಡ್ಕೊಳಕ್ಕೆ ಹೋಗಿ ಒಂದು ಓರಿನ ಹೆಸರನ್ನ ಹಾಳು ಮಾಡಿ ಇವನು ಬಸಪ್ಪನ ಸೇವೆ ಮಾಡ್ತಾನೆ ಅಂತಾರಲ್ಲ. ಬಸಪ್ಪನ ಯಾರನ್ನ ಗಾಂಡು ಓರಿ, ಹದ್ನಮ್ಮ ಓರಿ, ಆ ಥರ ಈ ಥರ ಅಂತ ಯಾರನ್ನ ಬೈದು ಬೆಳಿತಾರ? ಯಾರನ್ನ ಬೈತಾರಣ? ಬಸಪ್ಪನ ಸೇವೆ ಮಾಡ್ತಾನಲ್ಲ, ಬಸಪ್ಪನ ಅಂದರೆ ಎಲ್ಲರಿಗೂ ಒಂದೇ ತಾನೆ. ಅದನ್ನ ಗಾಂಡು ಓರಿ ಅನ್ನೋದು ಇವನ್ ಬೆಳೆ ಕಾಳು ಬೇಯಿಸ್ಕೊಳಕ್ಕಾಗಿ ಇನ್ನೊಬ್ರು ಎಲ್ಲಾರನ್ನೂ ಎತ್ಕಟ್ಟೋದು, ಓರಿನ ಇದು ಮಾಡೋದು, ಆ ಓರಿನ ಬೆಳವಣಿಗೆ ಇದು ಮಾಡೋದು. ಆ ಓರಿ ಹುಟ್ಟಿರೋ ತಳಿ ಯಾವುದು ಬೆಳಕಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ವಾ. ನೋಡಿ, ಇದಕ್ಕಿಂತ ತಳಿ ಬೇಕಾ? ಇದಕ್ಕಿಂತ ಒಂದು ಬ್ರೀಡಿಂಗ್ ಬೇಕಾ? ಹಣ ಇದನ್ನ ಅಲ್ಲಿಲ್ಲ, ಇದು ಇನ್ನೂ ಅಲ್ಲಿಲ್ಲ. 1,40,000 ಕೊಟ್ಟು ತಂದವ್ರು ಇವರು. ಸುಳ್ಳು ಹೇಳಕ್ ಹೋಗಲ್ಲ ಇದರಲ್ಲಿ ವ್ಯಾಪಾರದಲ್ಲಿ. ಅವ್ರೇನೇ ಮಾಡ್ತಾರೆ, ಬಟ್ಟೆಲಿ ಇಟ್ಬಿಟ್ಟು ನನ್ನೇ ಒಂದೂರಿ ಮಸಾಲೆ ಜರಮಣ್ಗೆ 2.5 ಲಕ್ಷ ರೂಪಾಯಿ ವ್ಯಾಪಾರ ಆಗಿದ್ದು 4 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ಆ ಥರ ಎಲ್ಲ ಹೇಳಕ್ ಹೋಗಲ್ಲ. 1,40,000 ಕಟ್ಸ್ ತಂದಿರೋದು ಇದು. ನೋಡ್ರಿ ಹೆಂಗೆ, ಇದಕ್ಕಿಂತ ಬೇಕಾ? ಇದಕ್ಕಿಂತ ಬ್ರೀಡಿಂಗ್ ಇಲ್ದಿದ್ಯಾ ನೋಡ್ರಿ. ಓರಿನ ಗಾಂಡು ಓರಿ ಅಂತಾರೆ ಎಲ್ಲ ಇದು ಮಾಡಿದಾನಲ್ಲಣ್ಣ. ಇವಾಗ ಈ ಥರ ಕಳ್ಸುಟ್ಟಿದೆಯಲ್ಲ, ಗಾಂಡು ಓರಿಗೆ ಈ ಥರ ಕಳ್ಸುಟ್ಬಿಡುತ್ತಾ? ಅವನು ತಿರ್ಗಾ 5 ಲಕ್ಷ ರೂಪಾಯಿ ಮೇಲೆ ಬಿತ್ತನೆ ಓರಿನೇ ಇಲ್ಲ ಅಂತ ಹೇಳ್ದ. ತಿರ್ಗಿ ಒಂದು ಏಕಲವ್ಯ ಓರಿನ ಅವ್ರು ಎಷ್ಟು ಕನ ಮಾರ್ಕೊಂಡಿಲ್ಲ ಸೆಕೆಂಡ್ರಿ 26 ಲಕ್ಷ ಅಂತ ಪುಕಾರ್ ಮಾಡಿದ್ರದು. ಅವನೇ ಹೇಳ್ದವನು ಅವನೇ, ಮತ್ತೆ 26 ಲಕ್ಷಕ್ಕೆ ಓರಿ 5 ಲಕ್ಷ ರೂಪಾಯಿ ಮೇಲೆ ಬೀಜದವ್ರು ಇಲ್ಲ ಅಂತ ಹೇಳ್ದವನು ಅವನೇ, ಮತ್ತೆ ಮಾರ್ದವ್ರು ಅವರೇ. ಇವಾಗ ಈ ಬಡ ರೈತರು ಏನಂದ್ರೆ ಇವಾಗ ಒಂದು ಕರ ತಗೊಂಡು ಸಾಕಾಗ್ತಾ ಇಲ್ಲ ಅಣ್ಣ. ಈ ಆ ಓರಿಗಳೆಲ್ಲ 26 ಲಕ್ಷ ಮಾರಿದ್ದಾರೆ. ಅವ್ರ ಮನೆ ಹತ್ರ ಕರ ಹೋದ್ರೆ ಲಕ್ಷ ಹೇಳ್ತಾರೆ. ಬಡ ರೈತರು ಯಾರು ಒಂದು ಕರ ತಗೊಂಡು ಸಾಕಾಗ್ತಾ ಇಲ್ಲ ಅಣ್ಣ. ಇವ್ರ ಹೆಸರು ಮಾಡ್ಕೊಳಕ್ಕಾಗಿ ಇವ್ರನಿಂಕ ಹಳ್ಳಿಕಾರ್ ಬೆಳೆಸೋದಲ್ಲ ಅಣ್ಣ. ಇವ್ರನಿಂಕ ಹಳ್ಳಿಕಾರು ಬೆಳವಣಿಗೆ ಕುಂಠಿತಗೊಳ್ತೈತೆ ಈಗ. ಮಾತಾಡೋಣ. ಈ ಹುಡುಗ ಚಿಕ್ಕ ಹುಡುಗ, ಇನ್ನು 20 ವರ್ಷ ಕಸಾಯದಲ್ಲಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ದನ ತಂದ್ಬಿಟ್ಟು ಕೊಯ್ಯೋದು ತಂದು ಸಾಕಿದ್ದಾನೆ. ಸೂಪರಾಗಿ ಒಳ್ಳೆ ಪ್ರೈಸ್ ತಂದವನೆ ಮಾರ್ಬಿಟ್ಟು. ಸಪ್ಲಾಂ ಪರ್ಸೆ, ಇದ್ ಕಡೆ ಘಾಟಿ, ಇದ್ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಹೋಗವ್ರೆ ನೋಡಕ್. ತಿರ್ಗಿನ ಚಿಕ್ಕ ಹುಡುಗ, ಇವ್ನು ಸಾಕಿದಷ್ಟು ಮಾತ್ರ ಅವ್ನು ಸಾಕ್ಲಿ ದನನ. ಅವಾಗ ಹಳ್ಳಿಕಾರು ಅಂತ ಹೇಳಿ ಇವ್ನು ಕಟ್ಟಾಕ ತಾಣಿಲ್ಲ. ಅವ್ನು ಕಟ್ಟಾಕ ತಾಕತ್ತೈತೆ, ದುಡ್ಡು ಐತೆ, ಹುಮ್ಮಸ್ ಐತೆ. ಇವ್ನಿಗೇನಿಲ್ಲ, ಆದ್ರೂ ಅವ್ನು ಕಸಾಯದಲ್ಲಿ ಇರೋತ್ತಂತ ಕಟ್ಟಿ ಇವ್ನು ಸಾಕ್ತಾವ್ನು. ಅವ್ರಷ್ಟು ಮಾತ್ರ ಮಾಡಿ ಇವನ ಹತ್ರ ಹೆಸರು ತಗೊಂಡು ಆಗ್ಬೋದಲ್ಲ. ಮತ್ತೆ ಲಾಸ್ಟ್ ಟೈಮ್ ರೈಸ್ ಮಾಡಿದ್ನಣ್ಣ ಇಲ್ಲಿ ಹೊಸಕೋಟೆ ರೈಸಲ್ಲಿ. ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಸುಮಾರು ಮಂಡ್ಯ ಮೈಸೂರು ಕಡೆ ನಿಂಕ ಸುಮಾರು 8 ದನ ಹಾಕೊಂಡ್ಬಂದಿವಿ ಸರ್. ಅದ್ರಾಗ ಹಳ್ಳಿಕಾರ ಅಲ್ಲ ಅಂದ್ಬಿಟ್ಟು ಸುಮಾರು ದನ ಇವನ್ ಬೇಕಾದವನ್ನ ಮಾಡ್ಕೊಂಡು ಇವ್ರು ಬೇಕಾದವನ್ನ ಮಾಡ್ಕೊಂಡು ಬೇರೆಯವನ್ನೆಲ್ಲ ಅಲ್ಲೆಲ್ಲ ಓಟದಲ್ಲಿ ಎಲ್ಲ ಫಸ್ಟ್ ಚಾಂಪಿಯನ್ ಆಗಿದ್ದವನ್ನ ವಾಪಸ್ ಕಳ್ಸ್ಬಿಟ್ಟು ಇವ್ರಿಗೆ ಬೇಕಾದವನ್ನ ಇವ್ರು ಮಾತ್ರ ಸೆಲೆಕ್ಷನ್ ಮಾಡ್ಕೊಂಡ್ರು. ಮತ್ತೆ 2ನೇ ಟೈಮ್ ಓರಿ ಮಾಡಿದ್ರಲ್ಲ, ಯಾವ ಸೆಲೆಕ್ಷನ್ನು ಮಾಡಿಲ್ಲ. ಇವ್ರು ಬೇಕಂತಾನೆ ಎಲ್ಲ ಇವನು ಬೇಕಂತಾನೆ ಮಾಡ್ತಾನೆ. ಇವನು ಯಾರು ಏನು ಬೇಕೋ ಅದನ್ನ ಮಾತ್ರ ಮಾಡ್ಕೊಂಡಿದ್ದಾನೆ ಹೊರತು ಯಾರು ಚಾಂಪಿಯನ್ ಹೊಡೆದ್ರು, ಯಾರು ರೇಸ್ ಹೊಡೆದ್ರು ಅವ್ರನ್ನೇನು ಇದು ಮಾಡಿಲ್ಲ. ಅವ್ನಿಗೆ ಯಾರ್ಯಾರು ಬೇಕು ಅವ್ರವ್ರನ್ನ ಮಾತ್ರ ಮಾಡ್ಕೊಂಡಿರೋದು. ಅಷ್ಟು ಬಿಟ್ಟು ಇಲ್ಲಿ ಯಾವ ರೇಸಲ್ಲಿ ಓಡುತ್ತೋ ಹಸು ಅದನ್ನ ಮಾತ್ರ ಸೆಲೆಕ್ಷನ್ ಮಾಡಿಲ್ಲ ಅವನು. ಅವ್ನಿಗೆ ಯಾವ್ದು ಬೇಕೋ ಅವ್ನ ಕಡೆಯಿಂದ ಯಾರು ಬರ್ತಾರೋ ಅದನ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೊಂಡಿದ್ದಾನೆ ಹೊರತು ಬೇರೆಯವ್ರದ್ದು ಯಾರ್ದು ಇಲ್ಲ. ಸುಮ್ಮನೆ ಇದೆಲ್ಲ ಕಾಟಾಚಾರಕ್ಕೆ ಮಾಡ್ತಾ ಇರೋದು. ಅವನು ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಕಾಟಾಚಾರಕ್ಕೆ ಮಾಡಬೇಕು, ಸುಮ್ಮನೆ ಏನೋ ಜನದ ಹತ್ರ ಹೆಸರು ಮಾಡಬೇಕು, ಅದೊಂದು ಅದಕ್ಕೋಸ್ಕರ ಅಷ್ಟೇ. ದುಡ್ಡು ಮಾಡೋಕ್ಕೋಸ್ಕರ ಎಲ್ಲ ನಮ್ಮ ಬೀರೇಶ್ವರವ್ರು ಏನು ಹೇಳಿದ್ರು, ದುಡ್ಡು ಮಾಡೋಕ್ಕೋಸ್ಕರ ಅಂತ. ಅದೇ ದುಡ್ಡು ಮಾಡೋಕ್ಕೋಸ್ಕರ ಹೊರತು ಈ ಬಸಪ್ಪನ ಹೆಸರು ಹೇಳ್ಕೊಂಡು ಬಸಪ್ಪನಿಗೆ ಹೆಸರು ಹಾಳು ಮಾಡ್ತಾ ಇದ್ದಾನೆ. ಅವನ ಹೆಸರು ಹಾಳಾಗ್ತಾ ಇಲ್ಲ, ಇನ್ನು ಮೇಲ್ಗೆ ಹೋಗ್ತಾ ಇದೆ. ನಮ್ಮ ಜನ ಸರಿ ಇಲ್ಲ, ನಮ್ಮ ಜನನೂ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಅವ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಸಪ್ಪನ ಯಾರು ಕರೆಕ್ಟಾಗಿ ನೋಡ್ಕೊಂತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಜನ. ಟೋಟಲ್ ಆಗಿ ಏನು ಹೇಳ್ಬೇಕಂದ್ರೆ, ಹಳ್ಳಿಕಾರ್ ಹೆಸರಿಟ್ಕೊಂಡು ಹಳ್ಳಿಕಾರನ್ನ ಬೆಳೆಸ್ಬೇಕು ಅಂತ ಹಳ್ಳಿಕಾರ ಅಂತೂ ಬೆಳೆಸ್ತಾ ಇಲ್ಲ ಅವರು. ಹಳ್ಳಿಕಾರನ್ನ ಬೆಳೆಸೋದು, ಹಳ್ಳಿಕಾರ್ ಮುಂದೆ ಇಟ್ಕೊಂಡು ಅವರು ಹೆಸರು ಮಾಡ್ಕೊಂತ ಇದ್ರೆ ಹೊರತು ಹಳ್ಳಿಕಾರನಂತೂ ಏನು ಬೆಳೆಸ್ತಾ ಇಲ್ಲ ನಾವು. ಸರ್, ನೀವು ಅಷ್ಟೇ ಮಾಧ್ಯಮದವ್ರು ಏನಿದ್ದೀರಾ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಈ ಥರ ತಳಿ ಬೆಳೆಸ್ತಾರೆ, ತಳಿ ಉಳಿಸ್ತಾರೆ, ಒರಿಜಿನಲ್ ರೈತರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ವಿಡಿಯೋ ಮಾಡಿ. ನೀವು ಯಾರೋ ಕಾಟಾಚಾರ ಕಾರಲ್ಲಿ ಓಡಾಡ್ತಾನೆ, ಅವನಿಂದ ಹೋಗಿ ವಿಡಿಯೋ ಮಾಡೋದು, ಅವ್ನು ಎಲ್ಲಿ ಹೋಗೋದು ಅಲ್ಲಿ ಹೋಗೋದು, ಈ ಥರದ್ದೆಲ್ಲ ಮಾಡೋಕೆ ಹೋಗ್ಬೇಡಿ ಸರ್. ಈ ಥರ ತಳಿ ಯಾರು ಬೆಳೆಸ್ತಾರೆ ನೋಡಿ. ಇವರು ಹುಟ್ಟದಾಗಿಂದ ಇವ್ರಿಗೆ ಎಷ್ಟಿರ್ಬೋದು ಏನ್ ಸರ್? ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀರಾ. ಅವ್ರು ಎಷ್ಟಿರ್ಬೋದು ಸರ್ ಏಜು? 15-16 ವರ್ಷದಿಂದ ಹಳ್ಳಿಕಾರ ಕಟ್ಟಿ ಉಳಿಸಿ ಬೆಳೆಸ್ತಾ ಇದಾರೆ ಅವರು. ಇಂಥವ್ರನ್ನ ಹೋಗಿ ನೀವು ಮೀಡಿಯಾದವರು ಇಂಥವ್ರ ಹತ್ರ ಹೋಗಿ ಹಳ್ಳಿಕಾರ ತಿಳಿಸಿ, ಜನಕ್ಕೆ ಅವ್ರ ಬಗ್ಗೆ ತಿಳಿಸಿ. ಅವ್ರು ಹೇಳ್ತಾರೆ ಸುಳ್ಳಿಯಲ್ಲಿರುತ್ತೆ, ಇದೆಲ್ಲಿರುತ್ತೆ ಅಂತ. ನೀವು ಯಾರ್ಯಾರ ಕಾರಲ್ಲಿ ಹೋಗೋರ್ನ ಅಲ್ಲೋಗೋರ್ನ ಮೀಟ್ ಮಾಡ್ತೀರಾ, ಅಲ್ಲೋಗಿ ತಳಿ ಇದು ಮಾಡ್ತೀರಾ. ಯಾರಿಗೆ ತಳಿನೇ ಗೊತ್ತಾಗಲ್ಲ ರೈತರಿಗೆ. ಲಕ್ಷ ಅವ್ರು ಹೇಳ್ತಾರೆ. ನನ್ನಂತ ರೈತನ ಇವಾಗ ಒಂದು ಹಸು ಕಟ್ಬೇಕಂದ್ರೆ ಅದು 2 ಲಕ್ಷ ಅಂತ ನನ್ಗೇನು ಕಪ್ಪ ಬೇಕು, ತಗೊಂಬಂದು ಮನೆ ಮುಂದೆ ಸುಮ್ಮನೆ ದಿನ 1000 ರೂಪಾಯಿ ಬಂಡವಾಳ ಹಾಕ್ತಾರ? ಯಾರು ಹಾಕಲ್ಲ. ನಿಜವಾದ ರೇಟು, ನಿಜವಾದ ಇದು ಇಂಥವ್ರ ಹತ್ರ ಕೇಳಿ ತಿಳ್ಕೊಬೇಕು. ಅವಾಗ ಮಾಧ್ಯಮದವ್ರಿಗೂ ಒಂದು ಬೆಲೆ ಇರುತ್ತೆ, ಯಾರಾದ್ರು ಯೂಟ್ಯೂಬ್ ನೋಡ್ತಾರೆ. ಸುಮ್ಮನೆ ಅವನೇದ ಯೂಟ್ಯೂಬರ್ಸ್ನು ಬೈತಾನು. ದಯವಿಟ್ಟು ಹೇಳ್ತೀನಿ, ಯೂಟ್ಯೂಬರ್ಸ್ಗೂ ಹೇಳ್ತೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಈ ಮುಂದೆ ಅಣ್ಣ ಅಂತಾನೆ ಹಿಂದೆ ಬಂದು ಬೇರೆ ಮಾತು ಮಾತಾಡ್ತಾನು.
ದಯವಿಟ್ಟು ಯಾರು ನಂಬೇಡಿ. ಆಮೇಲೆ ಅವನು ಈಗ ಸ್ಟಾರ್ ಆಗಿದ್ದಾನಲ್ಲ ಸರ್, ಅವ್ನು ಕಾರ್ ಎತ್ಕೊಂಡು ಓಡಾಡಲ್ಲ. ಅವನು ಜನ ಬೈತಾನೆ. ಈಗ ಜನ ಸ್ಟಾರ್ ಆಗ್ಬಿಟ್ಟು ಅವ್ನು ಅಂದ್ಬಿಟ್ಟು ಹೋಗಿ ಕಾರ್ ಮೇಲೆ ಹತ್ತಾರೆ ಮಾಡ್ತಾರೆ, ಏನೋ ಒಂದು ಆಗ್ಬಿಡುತ್ತೆ. ಸಹಿಸ್ಕೊಬೇಕು. ಹೇಳೋ ಅಂದ್ರೆ ಹೇಳ್ಬಿಡ್ತೀನಿ ಸರ್, ಕೆಡ್ದಾಗೆಲ್ಲ ಮಾತಾಡ್ತಾನೆ ಅವನು. ಮುಂದೆ ಜನಕ್ಕೆ ಬುದ್ಧಿ ಇಲ್ಲ, ಬಂದು ಹತ್ತು ತುಳ್ದು ಹಾಳು ಮಾಡ್ತಾರೆ ಅಂತ ಹೇಳ್ತಾನೆ. ಅಂದು ಈ ಕಾರ್ ಎತ್ಕೊಂಡೋಗಿದ್ದ ಒಂದು ಸತಿ ಎಲ್ಲ ಹುಡುಗೋಗಿತ್ತು. ಇದೇ ಕಾರ್ ಎತ್ಕೊಂಡೋಗಿದ್ದ. ಚೆಕ್ ಮಾಡಿ ಬೇಕಾದ್ರೆ ಯಲಹಂಕದಾಗ ಹೋದಾಗ ಇದೇ ಕಾರಲ್ಲೇ ಹೋಗೋದು. ಯಾಕಂದರೆ ಅವ್ನ ಕಾರ್ ಎತ್ಕೊಂಡು ಹೋಗ್ಬಿಟ್ರೆ ಹಾಳಾಗ್ತದೆ ಅಂತೇಳಿ ಈ ಕಾರ್ ತೊಗೊಂಡೋಗ್ತಾನೆ. ಒರಿಜಿನಲ್ ರೈತರ ಹತ್ರ ಹೋಗಿ ಏನ್ ಬೇಕಾದ್ರೆ ಮಾಹಿತಿ ಕೊಡ್ತಾರೆ. ಏನ್ ಬೆಲೆ ಆಗಿದೆ, ಏನಿದೆ, ಹಸುವಲ್ಲಿ ಏನಿದೆ, ಬಂಡವಾಳ ಈ ಹಸು ಇಷ್ಟಕ್ಕೆ ಬಾಳುತ್ತೆ ಅಂತ ಒರಿಜಿನಲ್ ರೈತರು ಹೇಳ್ತಾರೆ. ಇವಾಗ ಒಂದ್ ಜೊತೆ ಎತ್ತು 6 ಲಕ್ಷ ಅಂದ್ರೆ ಯಾರು ಸರ್ ಕಟ್ತಾರೆ? ಯಾವ ರೈತನ ಸರ್ ಕಟ್ತಾರೆ? ಇವಾಗ ಏನು ಹೊರ್ತು ಸಂತೋಷದ ಅಕ್ರಮ ಈ ಮುಗಿಲು ಮುಟ್ಟಿದೆ. ಇವತ್ತು ಹೊಸಕೋಟೆ ಜನತೆಗೆ ಒಂದು ಸೂಕ್ಷ್ಮವಾದ ಒಂದು ಮಾಹಿತಿ ಕೊಡಬೇಕಂತ ಇಷ್ಟಪಡ್ತೀನಿ. ಹೊಸಕೋಟೆಯನ್ನ ಏನೋ ರೀತಿಯಲ್ಲಿ ಅನ್ಕೊಂಬಿಟ್ಟದೆ. 7 ಅವರ್ 8 ಅವರ್ ಕಾಯಿಸ್ತಾನೆ ಹೊಸಕೋಟೆಯನ್ನು. ಅವನು ಬಂದಿದ್ದ ಆದಿ ಮಾಡ್ತೋಗಿದ್ದಾನೆ. ಇವತ್ತು ಹೊಸಕೋಟೆಯಲ್ಲಿ ಬೆಳಿಬೇಕಾದ ಕಾರಣ ಅವನ ಪುನಃ ಜನ್ಮ ಕೊಟ್ಟಿದ್ದು ಹೊಸಕೋಟೆ. ಇವತ್ತು ನಮ್ಮ ಬೀರೇಶಣ್ಣ ಆಗಿರ್ಬೋದು, ಹಾಗೆ ಕೊಳ್ತು ರಕ್ಷಿತ್ ಅಂದ್ಬಿಟ್ಟು ಅವರು ಕೂಡ ತುಂಬ ಶ್ರಮೆ ಪಟ್ಟಿದ್ದಾರೆ. ಅವ್ನು ರೇಸ್ ಮಾಡ್ಬೇಕಂದ್ರೆ ಇವರೆಲ್ಲ ಸಹಕಾರ ಇಲ್ಲ ಅಂದಿದೆ. ಅವ್ನ ಕೈ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಅವ್ರ ಹೆಸರು ಹೇಳ್ಕೊಳೋದ್ರೆ ಅವ್ರ ಹೆಸರು ಇವ್ರ ಹೆಸರು ಹೇಳ್ಕೊಂಬರ್ಬೇಡ ಅಂತ ಹೇಳಕ್ಕೆ ಅವ್ನು ಯಾರವನು? ಹೊಸಕೋಟೆಗೆ ಬಲ್ಲಿ ಅವನ್ನ ಗೋ ಬ್ಯಾಕ್ ಹೊಸಕೋಟೆ ಅವ್ನು ಮಾಡ್ತಾ ಇರೋದು ಇನ್ಮೆಯಿಂದ. ಅವ್ನಿಗೆ ಅವ್ನು ಇನ್ನೊಂದ್ಸಲ ಬರ್ಕೊಡ್ದು ಹೊಸಕೋಟೆಗೆ ಆ ಥರ ಮಾಡ್ಬೇಕಾಗ್ತಿತ್ತು ಅವ್ನಿಗೆ. ಅಲ್ಲ ಅವ್ನಿಗೇನು ಗೊತ್ತು? ಯಾವ ಇತಿಹಾಸ ಗೊತ್ತೋ? ಇವತ್ತು ಹೆಂಗಸಮ್ಮಣ್ಣನವ್ರೆ ಇವರು ಹುಟ್ಟಿಲ್ಲ, ಇವ್ರ ತಂದೆ ಕಾಲ, ಇವ್ರ ಮುತ್ತಾತನ ಕಾಲದಿಂದನೂ ಓದಿನ ಸಾಕ್ತಾ. ಅಂಥದ್ರಲ್ಲಿ ಇವತ್ತು ಹೆಂಗಸಮ್ಮಣ್ಣನ 1 ಎಕರೆ ಉಳಾಕ್ ಬಿಡ್ತಿದೆ, ನೇಗ್ಲು ಕಟ್ತಾರೆ. ಅವ್ನು ತಾಕತ್ತಿದ್ರೆ 5 ಗುಂಟೆ ನೇಗ್ಲು ಕಟ್ಲಿ. ಅವನು ಇಲ್ಲೇನೆ ನಾವು ಏನ್ ಬೇಕಾದ್ರೂ ನಾವು ಅವ್ನಿಗೆ ಇದು ಮಾಡ್ತೀವಿ. ಅಲ್ಲ ಇವತ್ತು ಹೆಂಗಸಮ್ಮಣ್ಣವ್ರಿಗೆ ಇನ್ನೊಂದು ಹೆಸರಿದೆ. ಹೆಂಗಸಮ್ಮಣ್ಣವ್ರಿಗೆ ಹೆಸರು ಹೊಸಕೋಟೆ ಹೆಂಗಸಮ್ಮಣ್ಣ ಅಲ್ಲ, ಹೊಸಕೋಟೆ ಎತ್ತುಗಳು ಬಂಡಿ ಹೆಂಗಸಮ್ಮಣ್ಣ ಅಂತಾನೆ ಕೂಗೋದು. ಅಂಥದ್ರಲ್ಲಿ ಅವನೇನು 3rd ಕ್ಲಾಸ್ ಮಾತುಗಳಾಡೋದು. ಅಲ್ಲ ಹೊಸಕೋಟೆ ಏನು ಅನ್ಕೊಂಬಿಟ್ಟಾನ ಅವನು? ಇಲ್ಲಿ ಹೊಸಕೋಟೆ ತಾಲೂಕಲ್ಲಿ ನಾವು ಒಂದು ಪ್ರತಿಷ್ಠೆಗಾಗಿ ನಾವು ಹೋರಾಟ ಮಾಡಿದವು. ನಾವು ದುಡ್ಡು ಹಣ ಆಸ್ತಿ ಇನ್ನೊಂದಕ್ಕಾಗಿ ಮಾಡಿದವಲ್ಲ. ಅಂಥದ್ರಲ್ಲಿ ಹೊಸಕೋಟೆ ಜನ ಹೋಗಿದ ತಕ್ಷಣ ಅಷ್ಟು ಗಾಂಚಲಿ ಮಾತಾಡ್ಬೇಕು. ಅವನು ಏನು ಅನ್ಕೊಂಡು ಬಂದಿದ್ದಾನೆ? ಅವನು ಸಪ್ಲಮ್ಮ ಪರ್ಸಕ್ಕೆ ಬಲ್ಲಿ ಈ ಸಲ ಅವನು ತಾಕತ್ತಿದ್ರೆ ಬಲ್ಲಿ ಅವ್ನಿಗೆ ಗೊತ್ತಾತಿತ್ತೆ ಅವನಿಗೆ. ಅಲ್ಲ ಅವ್ನ ವರ್ಷನೂ ಅವನಿಗೆ ನೀರು ಇನ್ನೊಂದು ಎಲ್ಲ ಥರನೂ ಅವನಿಗೆಲ್ಲ ಕೊಟ್ಟಿರೋದು ನಾವು. 1 ರೂಪಾಯಿ ಕಾಸು ಇಸ್ಕೊಂಡಿಲ್ಲ ಸ್ವಾಮಿ ಅವನ ತಗ. 1 ರೂಪಾಯಿ ಕಾಸು ಇಸ್ಕೊಂಡಿಲ್ಲ ನಾವು. ಅವ್ನು ಸಪ್ಲಮ್ಮ ಪರ್ಸಕ್ಕೆ ಬಂದಾಗ ಟ್ಯಾಂಕರ್ಗೆ ನೀರು ನಾನು ಹಾಕಿದ್ದೀನಿ. ನಂತ ಇವತ್ತು ವಿಡಿಯೋ ಐತೆ. ಅದು ನಾನು 1 ರೂಪಾಯಿ ಕಾಸು ಇಸ್ಕೊಂಡಿಲ್ಲ ನಾನು. ಅಂಥದ್ರಲ್ಲಿ ಅವನು ಏನೋ ಬೆಳಿತಾವನೆ, ನಮ್ಮದು ಒಳ್ಳೆ ತಳಿ ಬೆಳೆಸ್ತಾವನೆ ಅನ್ನೋ ರೀತಿಯಲ್ಲಿ ಮಾಡಿದ್ದು. ಅವನು ಕಸಾಯ ಕಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು. ಅವನು ಇವ್ರ ಹುಡ್ಕೊಂಬಂದವನೆ. ಯಾವ್ದನ ಇದೆಯಾ ಕೊಡೋವು ಯಾವನ ಇದಾವ ಅಂತ ಬಂದಿದ್ದಾನೆ. ಅಂಥವನು ನಾವು ಮಾಹಿತಿ ಗೊತ್ತಿಲ್ಲದೆ ಅವನ್ನ ಬೆಳೆಸಿದ ತಪ್ಪಾಯ್ತು. ಇವತ್ತು ನಮ್ಮ ತಪ್ಪು ನಮ್ಗೆ ಅರಿವಾಗಿದೆ. ಅಲ್ಲ ಅವನು ಎಷ್ಟು ಮಾತಾಡ್ತಾನೆ ಅಂದರೆ ಅಷ್ಟು ಮಾತಾಡ್ತಾ ಇದ್ದಾನೆ. ಇನ್ನೊಂದು ಸಲ ಅವನು ಹೊಸಕೋಟೆ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇಲ್ಲಿ ದುಡ್ಡು ಹಣ ಆಸ್ತಿ ಏನಿದ್ರು ಅವನ್ ತೆಗಿಲಿ, ಅವ್ರ ಅಪ್ಪನ ಆಸ್ತಿ ಅವನ್ ತೆಗಿರ್ಬೇಕು. ಅದು ಬಿಟ್ಬಿಟ್ಟು ಇವತ್ತು ನಾವೇನಾದ್ರು ಎತ್ತು ತಗೊಬೇಕಾದ್ರೆ ಇವತ್ತು ನನ್ಗನ್ಸ್ತಾ ಇದೆ ಎತ್ತು 2 ಲಕ್ಷ 3 ಲಕ್ಷ ಅದು ಬದಲು 1 ಲಕ್ಷ ಕೊಟ್ರೆ ಟ್ರ್ಯಾಕ್ಟರ್ ಬರ್ತೈತೆ, ಅದಾಗೆ ಉತ್ಕೊಳ್ಳೋಣ ಅನ್ಸ್ತೈತೆ. ಆ ಥರ ಮಾಡ್ಬಿಟ್ಟ ನಮ್ಮ ಎತ್ತುಗಳನ್ನ ಆ ಪರಿಸ್ಥಿತಿ ಅಂದಿಕ್ಬಿಟ್ಟ ಅವನು. ಅಂಥದ್ದಾಗ ರೇಸ್ ಮಾಡ್ತಾನಂತೆ. ರೇಸ್ ಅವ್ನು ಯೋಗ್ತಿಗೆ ಅವ್ನಿಗೆ ರೇಸ್ ಮಾಡಕ್ಕ ದುಡ್ಡು ಮಾಡಕ್ ಬಂದಿರೋದಿಲ್ಲಿ. ಇದೇ ಏನು ಗೊತ್ತಾ? ಇವತ್ತು 1 ಲಕ್ಷ ಹಾಕಿ 10 ಲಕ್ಷ ಎತ್ಕೊಂಡೋಗೋ ಬುದ್ಧಿ ಅವನದು. ಅಂಥದ್ರಲ್ಲಿ ಇಲ್ಲಿ ನಮ್ಮ ಹೊಸಕೋಟೆಯವರು ದುಡ್ಡು ಕಳ್ಕೊಂಡ್ ಬಂದಿದ್ದೀವಿ ನಾವು. ಅಲ್ಲಿ ದುಡ್ಡು ಪಡ್ಕೊಂಡ್ ಬಂದಿರೋದಲ್ಲ ನಾವು. ಲಾಸ್ಟ್ ಟೈಮ್ ನಡೆಸಿದ ರೇಸ್ಗೆ 1 ರೂಪಾಯಿ ದುಡ್ಡು ಹಾಕಿಲ್ಲ. ಅವನು ಹೇಳಿ ಲೆಕ್ಕ ಕೊಡ್ಲಿ. ಅಲ್ಲ ಇಲ್ಲಿ ದುಡ್ಡು ಹಾಕ್ದವ್ರು ಇಲ್ಲಿದ್ದಾರೆ, ಲೆಕ್ಕ ಕೊಡ್ಲಿ. ದುಡ್ಡು ಹಾಕಿ ದುಡ್ಡು ಎತ್ಕೊಂಡು ಹೋಗಿದ್ದಾನೆ ಅವನು. ಸನ್ಮಾನ ಅವೆಲ್ಲ ನಮಗ್ ಬೇಕಾಗಿಲ್ಲ. ಅಲ್ಲ ಅವ್ನು ಏನು ಮಾಡಿಲ್ಲ ಅನ್ಸರಿನೇ. ಇವತ್ತು ಮರ್ಯಾದೆ ಕೊಡ್ಬೇಕಾಯ್ತು. ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದೆ ಇರ್ಬೇಕಾಯ್ತು ಅವನಿಗೆ. ಅವ್ನ್ ಬಿಗ್ ಬಾಸ್ ಹೋಗಿ ಬಂದಿದ ತಕ್ಷಣ ಅವ್ನಿಗೇನು 2 ಕೊಂಬೇನ್ ಬರಲ್ಲ. ಕಾರ್ಗಿಲ್ ವಿಧಾನ ಗೆದ್ಕೊಂಡು ಬಿಗ್ ಬಾಸ್ ಹೋಗಿ ಇಷ್ಟೆಲ್ಲ ಮಾತಾಡ್ತಾನೆ. ಕಾರಾಗ ಹಣ ಆಸ್ತಿ ಇದ್ದವ್ರ ಜೊತೆ ಓಡಾಡೋದಲ್ಲ. ರೈತರು ಇವತ್ತು ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಹೆಂಗಸಮ್ಮಣ್ಣವ್ರು 1 ಎಕರೆ ಉಳ್ತದೆ, ನೇಗ್ಲು ಕಟ್ತದೆ. ಅವ್ನ್ ತಾಕತ್ತಿದೆ 10 ಗುಂಟೆ ಕೊಟ್ಬಿಡ್ಲಿ, ನಾವು ಅವ್ನ ಮಾತು ಕೇಳ್ಬಿಡ್ತೀವಿ ಇಲ್ಲೇನೆ. ಅಂಥದ್ರಲ್ಲಿ ದುರಾಂಕರ ಮಾತುಗಳು. ಹೊಸಕೋಟೆ ಅವ್ನು ಏನು ಅನ್ಕೊಂಬಿಟ್ಟನು ಅವನು? ಸರ್ ಅವ್ನು ತುಂಬಾ ಹೆಲ್ಪ್ ಮಾಡಿದೆ. ಯಲಹಂಕ ಮಂಜು ನಾನು ಆಪೋಸಿಟ್ ಮಾಡ್ತಾ ಇದ್ದ. ನಮಗೆ ಗೊತ್ತಿಲ್ಲ. ಅವ್ನಿಗೆ ಫಸ್ಟೇ ಅವಮಾನ ಮಾಡಿಬಿಟ್ಟಿದ್ದಾನೆ. ನಮಗೆ ಗೊತ್ತಿಲ್ಲ. ನಾವು ಜೊತೆಲೇ ಇದ್ರಲ್ಲ, ನಾವು ಅಷ್ಟೊಂದು ತಿಳ್ಕೊಳಕ್ಕೆ ಪಾಪ ಅವ್ನಿಗೆ ಆಪೋಸಿಟ್ ಮಾಡಿದೆ ನಾನು. ಹೋಗಿ ಹುಡುಕಾಡಿ ಆ ಫೋನಲ್ಲಿ ಮಾತಾಡಿ ನನಗೂ ಅವನಿಗೂ ಕ್ಲಾಶ್ ಆಗಿ
ಇವೆಲ್ಲ ಇವನಿಂದ ಆಗಿದ್ದು ನಮಗೆ ಬೇಕಾ ಸರ್? ಅಷ್ಟೆಲ್ಲ ಆಯ್ತಲ್ಲ, ಹೋಗ್ಲಿ ಅಣ್ಣ ಏನು ಮಾಡ್ಕೊಂಡೆ ಅಂತ ಒಂದು ಫೋನ್ ಹಾಕಿಲ್ಲ ಅವನು. ಒಂದು 200 ಫೋನ್ ಲಾಯರ್ಗೆ ಹತ್ರ, ಲಾಯರ್ ನೋಟಿಸ್ ಕಳಿಸಿದ್ದೆ ಯಾರಿಗೆ, ಯಲಹಂಕ ಮಂಜುಗೆ ಕೇಸ್ ಹಾಕಿ ಸ್ಟೇ ಆರ್ಡರ್ ತರಿಸಿದ್ರಿ. ಯಲಹಂಕ ಮಂಜು ಏನೋ ಮಾತಾಡಬಾರ್ದು ಅವನ ಬಗ್ಗೆ ಅಂತ ಕೋರ್ಟಿಂದ. ಸರ್ ಲಾಯರ್ ಯಾರಾದರೂ ಮನೆಗೆ ಬರ್ತಾರಾ? ಕ್ಲೈಂಟು ಏನಿದ್ರು ಆಫೀಸ್ಗೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು. ಲಾಯರ್ನ ನಮಗೋಸ್ಕರ ಲಾಯರ್ ನಂಬರ್ ಕೊಡ್ತೀನಿ ಮಾತಾಡಿ, ಅವ್ರ ಮನೆಗೆ ಕರ್ಕೊಂಡೋಗಿ ಮಾತಾಡ್ಸಿ ಇವನೇನೋ ದೊಡ್ಡ ಸ್ಟಾರ್ ಆಗಿಬಿಟ್ಟವನೇ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಅಂತ. ಲಾಯರ್ಗೆ ಏನು ಹೇಳ್ಬೇಕು ಸರ್ ಅವನು? ಲಾಯರ್ ಮುಂದೆ ಅಮ್ಮ ಅಕ್ಕ ಅಂತ ಮಾತಾಡ್ತಾನೆ. ಅವ್ರ ತಾಯಿ ಕೂತಿದ್ದಾರೆ ಸರ್, ಸಂಸ್ಕೃತಿ ಬೇಡವಾ? ಆಚೆ ಕಡೆ ಹೊರಗಡೆ ಮಾತಾಡೋದು ಬೇರೆ, ಅವ್ರ ತಾಯಿ ಮುಂದೆನೇ ಮಾತಾಡ್ತಾನೆ, ವಲ್ಗರಾಗಿ ಮಾತಾಡ್ತಾನೆ. ಸಂಸ್ಕಾರ ಕಲಿಬೇಕು ಅವ್ನು ಮೊದಲನೇಗೆ. ಅವ್ರ ತಾಯಿಗೆಲ್ಲ ಗೊತ್ತು ಸರ್, ಅವ್ರ ತಾಯಿಗೆಲ್ಲ ಗೊತ್ತು. ಅವನ ಆಟಿಟ್ಯೂಡ್ ಏನು, ಅವ್ನ ಬಿಹೇವಿಯರ್ ಏನು, ಅವ್ನು ಯಾವ ಥರ ಬೆಳೆದು ಬಂದ ಎಲ್ಲ ಗೊತ್ತು. ಎತ್ತೋರ್ಗೆ ಹೆಗಣನೇ ಮುದ್ದು ಬಿಟ್ಕೊಡಲ್ಲ ಅವರು ಅಲ್ವಾ? ಎತ್ತೋರ್ಗೆ ಹೆಗಣನೇ ಮುದ್ದು ಬಿಟ್ಕೊಡ್ತಾರ? ಎಲ್ಲ ಗೊತ್ತಿದ್ದು. ಇವಾಗೇನೋ ನನ್ನ ಮಗ ಒಂದು ಇದರಲ್ಲಿ ಹೋಗ್ತಾವನೆ ಅಂದ್ಕೊಂಡಿದ್ದಾರೆ ಅವ್ರ ಮನೇಲಿ ಎತ್ಕೊಂಡು. ಹೊರಗಡೆ ಏನು ಮಾಡ್ತಾವನೆ, ಯಾವ ಥರ ಜನಕ್ಕೆ ಮುನ್ನೇರಿಸ್ತಾನೆ ಕಣ್ಣಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇನ್ನೂ ಜನ ಮರ್ತಿಲ್ಲ. ನಶೆ ಅಮ್ಲಲ್ಲಿ ಬಟ್ಟೆ ಬಿಚ್ಚ ಹಾಕೊಂಡು ರೋಡ್ ಓಡಾಡಿಯೋದು ಯಾವುದು ಜನ ಇನ್ನೂ ಮರ್ತಿಲ್ಲ. ಅಮ್ಲಲ್ಲಿ ತೇಲಾಡಿಯೋದು ಇನ್ನೂ ಯಾವುದು ಮರ್ತಿಲ್ಲ. ಅಂಥದ್ರಲ್ಲಿ ಸಂಸ್ಕಾರ ಗೊತ್ತು ಅವ್ನಿಗೆ. ಯಾವ ಸಂಸ್ಕಾರ ಗೊತ್ತು, ಏನು ಗೊತ್ತಿದೆ ಅಂತ ಅವ್ನು ಮಾತಾಡ್ಬೇಕು. ಬಸಪ್ಪನು ಸುಳ್ಳು 10 ಲಕ್ಷ 15 ಲಕ್ಷ ಅಂತ ಎಕ್ಸ್ತಾ ಹೋತಾನೆ. ಏನ್ಕ ಅವ್ನು ಎಕ್ಸಿಯಾದ ತಳಿ ತುಂಬಾ ರೇಟ್ ಜಾಸ್ತಿ ಮಾಡಿ ಸರ್. ನಿಮ್ಗೆ ಹಸು ಒಂದು ಗುಮ್ತಂತೆ, ನನಗೊಂದು ಮಾಹಿತಿ ಬಂದಿದ್ದು ಬೆಳಗ್ಗೆ. ಒಂದು ಹಸು ಗುಮ್ತಂತೆ, ನಿನ್ ಕಾಲು ಏಟಾಗೈತಂತೆ, ಕಸಾಯ ಕಾಣೆ ಹಾಕಿದಾನ ಅವನು. ಅಲ್ಲ, ಅಲ್ಲೇ ಕರ್ಸಿ ಕತ್ಕೊಯ್ಸವನಂತೆ. ಅವ್ನು ಒದ್ದಿದ ತಕ್ಷಣನೇ ಏನ್ ಅವ್ನು ಗುಮ್ಮಿರೋದು ಕಾಲು ಏಟಾಗೈತೆ ಅಂತ ಅವ್ನಿಗೆ. ಇಲ್ಲೆಲ್ಲ ಕಾಲು ಏಟಾಗ ಆ ಕೋಪಕ್ಕೆ ಕಸಾಯದವ್ರನ್ನ ಕರ್ಸಿ ಅಲ್ಲೇ ಕತ್ಕೊಯ್ಸವನಂತೆ. ಇದು ಬೆಳಗ್ಗೆಯಿಂದ ಅವ್ನ ತಲೆಲೇ ಐತೆ. ಪೂಜೆ ಮಾಡ್ತೀವಿ ಸ್ವಾಮಿ. ಇಷ್ಟೆಲ್ಲ ಮಾತಾಡ್ತಾನಲ್ಲ, ಮಾಡವನ ಸ್ವಾರ್ಥಕ್ಕಾಗಿ ಬೆಳೆಸ್ಕೊಂತ ಇದ್ದಾನೆ ಅಷ್ಟೇ. ಅವನು ಬೆಳೆಸ್ಬೇಕಂತ ಬೆಳವಣಿಗೆ ಮಾಡ್ತಾ ಇಲ್ಲ, ಅವ್ನು ಸ್ವಾರ್ಥಕ್ಕಾಗಿ ಬೆಳೆಸ್ಕೊಂಡು ಗೋಮಾತೆ ಹೆಸರನ್ನ ಹಾಳು ಮಾಡ್ತಾರೆ. ಸರ್ ಅವನಿಲ್ಲ ಅಂತ ಹೇಳ್ಬಿಡ್ಲಿ, ನನಗೆ ಬೆಳಗ್ಗೆ ಮಾಹಿತಿ ಕೊಟ್ರಲ್ಲ, ಅವ್ರಿಗೆ ಹೇಳಿಸ್ತೀನಿ ಅಣ್ಣ. ಇನ್ನೊಂದು ಲಾಸ್ಟ್ ಟೈಮು ಪಾಪ ಹಗಲು ರಾತ್ರಿ ಭಯ ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟಿವ್ರು, ಇವ್ರಂತವ್ರೆಲ್ಲ ಶ್ರಮ ಪಟ್ರಲ್ಲ. ಅವ್ರ ಸನ್ಮಾನ ಮಾಡ್ತೀನಿ ಅನ್ಬಿಟ್ಟು ಎಲ್ಲ ಇಂಥವ್ರಿಗೆಲ್ಲ ಅವಮಾನ ಮಾಡಿ ಕಳಿಸ್ತಾ ಇದ್ದಾನ ಅವನು. ಏನಣ್ಣ ಏಳಿಗೆ ಮಾಡಿದ್ದಾನ ಅವನು ಸ್ಟೆಪ್ ಬೈ ಸ್ಟೆಪ್ ಸರ್. ಹಳ್ಳಿಕಾರ್ ಬೆಳೆಸ್ಬೇಕು ಅಂದ್ರೆ ರೇಸ್ ಮಾಡಬೇಕಾಗಿಲ್ಲ, ಬೇರೆ ಥರ ಬೆಳೆಸ್ಬೋದಿತ್ತು. ಹಳ್ಳಿಕಾರು ರೇಸ್ ಮಾಡಿ ಹಿಂಸೆ ಮಾಡಿ ರೇಸ್ ಮಾಡೋ ಅವಶ್ಯಕತೆ ಇತ್ತು ಅವ್ರಿಗೆ.